ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಸ್ಟೋರಿಯಲ್ಲಿ 21 ವರ್ಷದ ಯುವಕ 70 ವರ್ಷದ ಶ್ರೀಮಂತ ಮಹಿಳೆಯನ್ನು ಮದುವೆಯಾಗುತ್ತಾನೆ. ಆದ್ರೆ ಮದುವೆಯಾದ 7 ದಿನಗಳ ನಂತರ ಆಕೆ ಯಾರು, ಆಕೆ ಏನು ಮಾಡಿದು ಅನ್ನೋದನ್ನ ನೋಡಿ ಶಾಕ್ ಆಗುತ್ತಾನೆ. ಹಾಗಾದ್ರೆ ಈ 7 ದಿನಗಳ ನಡುವಿನಲ್ಲಿ ಏನೆಲ್ಲ ಆಯ್ತು, ಹಾಗೆ ಆಕೆ ನಿಜವಾಗ್ಲೂ ಶ್ರೀಮಂತೆಯ ಅಥವಾ ಮೋಸಗಾತಿನ ಅಥವಾ ಇನ್ನೆಷ್ಟು ದುರಾಚಾರಗಳನ್ನು ಮಾಡಿ ಆಕೆ ಶ್ರೀಮಂತಳಾಗಿದ್ದಾಳೆ? ಈ ರೀತಿಯ ಎಷ್ಟೋ ಆಸಕ್ತಿಕರ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಹರ್ಷವರ್ಧನ ಅನ್ನುವಂತ ಒಬ್ಬ ಬಡ ಯುವಕನ ಲೈಫ್ ತುಂಬಾ ಕಷ್ಟಗಳಿಂದ ಕೂಡಿತ್ತು. ಏಕೆಂದ್ರೆ ಆತನ ತಾಯಿ ಲಕ್ಷ್ಮೀ ದೇವಿ ತೀವ್ರ ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡಿದಿದ್ದಳು. ಆಕೆಗೆ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ತುಂಬಾ ಹಣ ಬೇಕಾಗಿತ್ತು. ಮತ್ತೊಂದು ಕಡೆ ಅವನ ತಂಗಿ ಲಲಿತಾ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಮತ್ತು ಆಕೆ ಮುಂದಿನ ಎಜುಕೇಶನ್ ಗೆ ಅವಳೊಂದು ಪ್ರತಿಷ್ಠಿತವಾದಂತ ಕಾಲೇಜಿನಲ್ಲಿ ಸೀಟ್ ಅನ್ನ ಪಡೆಯಬೇಕಾಗಿರುತ್ತೆ. ಇನ್ನು ಈ ಹರ್ಷವರ್ಧನ ಅನ್ನುವಂತ ಯುವಕ ಲಾ ಮಾಡ್ತಾ ಇದ್ದಾನೆ. ಆದ್ರೆ ಈಗ ಅವನ ಸದ್ಯದ ಪರಿಸ್ಥಿತಿ ಕೇವಲ ಇಂಟರ್ನೆಟ್ ಮಾತ್ರವೇ. ಇನ್ನು ಅವನಿಗೆ ಬರುವಂತ ಆದಾಯದಿಂದಲೇ ಇಡೀ ಫ್ಯಾಮಿಲಿಯನ್ನು ಸಂಭಾಳಿಸೋದು ತುಂಬಾ ಕಷ್ಟಕರವಾಗಿತ್ತು. ಜೊತೆಗೆ ಅವನ ತಂದೆ ಮಾಡಿರುವಂತ ಸಾಲಗಳು ಕೂಡ ಈಗ ಅವನ ತಲೆ ಮೇಲೇನೆ ಬಂದು ಬಿದ್ದಿರುತ್ತವೆ. ಆ ಸಾಲಗಾರರು, ಬಡ್ಡಿ ಗಿರಾಕಿಗಳು, ಅವರ ಬೈಗುಳ ಜಗಳ ಪ್ರತಿದಿನವೂ ಕೂಡ ನಡೀತಾ ಇತ್ತು. ಹೀಗಾಗಿ ಅವನು ಮತ್ತೆ ಸಾಲ ಮಾಡಿ ತನ್ನ ತಾಯಿಗೆ ಚಿಕಿತ್ಸೆ ಕೊಡಿಸೋದು, ತನ್ನ ತಂಗಿಗೆ ಸೀಟ್ ಅನ್ನು ಕೊಡಿಸೋದು ತುಂಬಾ ಕಷ್ಟವಾಗಿತ್ತು. ಒಂದು ದಿನ ಹರ್ಷವರ್ಧನ್ ಒಂದು ಟೀ ಅಂಗಡಿ ಹತ್ರ ಟೀಯನ್ನು ಕುಡಿಯುತ್ತಾ ತನ್ನ ಮನೆಯ ಪರಿಸ್ಥಿತಿಗಳ ಬಗ್ಗೆ, ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಅಷ್ಟು ದೂರದಲ್ಲಿ ಯಾರು ತನ್ನ ಕಡೆಗೆನೆ ಆಸಕ್ತಿಯಿಂದ ನೋಡ್ತಾ ಇರುವಂತೆ ಅನಿಸುತ್ತೆ. ಹೀಗಾಗಿ ಹರ್ಷವರ್ಧನ್ ನಿಧಾನವಾಗಿ ಯಾರಿರಬಹುದು ಅಂತ ಆ ಕಡೆ ನೋಡ್ತಾನೆ. ಸರಿಸುಮಾರು 65 ವರ್ಷದಿಂದ 70 ವರ್ಷ ವಯಸ್ಸಿನವರಾಗಿರುವ ಒಬ್ಬ ಮಹಿಳೆ ತನ್ನನ್ನೇ ನೋಡ್ತಾ ಇರುವುದನ್ನ ಹರ್ಷವರ್ಧನ್ ಗಮನಿಸುತ್ತಾನೆ. ಬಹುಶಃ ಆಕೆ ತುಂಬಾ ಶ್ರೀಮಂತೆ ಇರಬಹುದು ಅಂತ ಅವನಿಗೆ ಅನಿಸತೊಡಗುತ್ತೆ. ಏಕೆಂದ್ರೆ ಆಕೆ ಬೆಲೆ ಬಾಳುವಂತ ಸೀರೆ, ಮೈ ತುಂಬ ಹಾಕಿಕೊಂಡಿರುವಂತ ಒಡವೆಗಳು ಮತ್ತು ಆಕೆ ಒಳಗಿರುವಂತ ಆತ್ಮವಿಶ್ವಾಸ ಒಂದು ರೀತಿಯ ಲೆವೆಲ್ ಅನ್ನ ತೋರಿಸ್ತಾ ಇರುತ್ತೆ. ಆದ್ರೆ ಹರ್ಷವರ್ಧನ್ಗೆ ಏನು ಕೂಡ ಅರ್ಥವಾಗುತ್ತಿಲ್ಲ. ಆಕೆ ಏಕೆ ನನ್ನನ್ನು ನೋಡ್ತಾ ಇದ್ದಾಳೆ? ಇಷ್ಟೊಂದು ಶ್ರೀಮಂತಳಾಗಿರುವಂತ ಆಕೆ ಈ ರಸ್ತೆಯಲ್ಲಿ ಏನು ಮಾಡ್ತಾ ಇರಬಹುದು? ಅಂಡ್ ನನ್ನಂತ ಸಾಧಾರಣ ವ್ಯಕ್ತಿಯಿಂದ ಆಕೆ ಏನು ಬಯಸುತ್ತಿದ್ದಾಳೆ? ಈ ರೀತಿಯಾಗಿ ಹರ್ಷವರ್ಧನ್ ತಲೆಯಲ್ಲಿ ಹುಳ ಬಿಟ್ಟುಕೊಳ್ಳುತ್ತಾನೆ. ಅಷ್ಟರಲ್ಲಿ ಆಕೆ ಅವನ ಬಳಿಗೆ ಬಂದು, ನಿನ್ನ ಹೆಸರು ಹರ್ಷವರ್ಧನ್ ಅಲ್ವಾ ಅಂತ ಕೇಳ್ತಾಳೆ. ನಿಮ್ಮ ತಾಯಿ ಲಕ್ಷ್ಮೀ ದೇವಿಯವರ ಅನಾರೋಗ್ಯ, ನಿಮ್ಮ ತಂಗಿಗೆ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಸೀಟು ಮತ್ತು ನಿನ್ನ ತಲೆ ಮೇಲಿರುವಂತ ಬೆಟ್ಟದಷ್ಟು ಸಾಲದ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಇನ್ನು ಆಕೆಯ ಮಾತುಗಳನ್ನು ಕೇಳಿದ ಹರ್ಷವರ್ಧನ್ಗೆ ಶಾಕ್ ಆಗುತ್ತದೆ. ನನ್ನ ಬಗ್ಗೆ ಇಷ್ಟೊಂದೆಲ್ಲ ತಿಳಿದುಕೊಂಡಿರುವಂತ ಈಕೆ ಯಾರಿರಬಹುದು ಎಂದು ಅಂದುಕೊಳ್ಳುತ್ತಲೇ, ಮೇಡಮ್ ನೀವು ಯಾರು? ನಾನ್ ನಿಮಗೆ ಹೇಗೆ ಪರಿಚಯ ಅಂತ ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ನನ್ನ ಹೆಸರು ರಾಜೇಶ್ವರಿ ದೇವಿ. ಬಹುಶಃ ನೀನು ನನ್ನ ಹೆಸರನ್ನ ಕೇಳಿಯೇ ಇರ್ತೀಯ ಅಂತ ಹೇಳ್ತಾಳೆ. ಆಗ ಹರ್ಷವರ್ಧನ್ಗೆ ತಕ್ಷಣ ಅರ್ಥವಾಗುತ್ತೆ, ಈಕೆ ರಾಜೇಶ್ವರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಮಾಲೀಕಳು ಅಂತ. ಆಕೆ 16 ಕಂಪನಿಗಳನ್ನು ನಡೆಸ್ತಾ ಇರುವಂತ ಒಬ್ಬ ಬಿಸಿನೆಸ್ ಮ್ಯಾನ್ ಮಹಿಳೆ. ಜೊತೆಗೆ 100 ಕೋಟಿ ರೂಪಾಯಿಗಳ ಆಸ್ತಿಯನ್ನ ಹೊಂದಿರುವಂತ ಆಗರ್ಭ ಶ್ರೀಮಂತೆ. ಅಷ್ಟೊಂದು ದೊಡ್ಡ ಶ್ರೀಮಂತಿಯಾದ ಈಕೆ ಈ ರಸ್ತೆಯಲ್ಲಿ ಏನು ಮಾಡ್ತಾ ಇರಬಹುದು? ಅಂಡ್ ನನ್ನ ಬಗ್ಗೆ, ನನ್ನ ಡೀಟೇಲ್ಸ್ ಎಲ್ಲವೂ ಕೂಡ ಈಕೆಗೆ ಹೇಗೆ ಗೊತ್ತಾಯ್ತು ಅಂತ ಕನ್ಫ್ಯೂಸ್ ಆಗುತ್ತಾನೆ. ಕನ್ಫ್ಯೂಸ್ ಅಂತ ಹರ್ಷವರ್ಧನ್, ಮೇಡಮ್ ನನ್ನಿಂದ ನಿಮಗೇನಾಗಬೇಕು ಎಂದು ಕೇಳ್ತಾನೆ. ಆಗ ರಾಜೇಶ್ವರಿ ದೇವಿ ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ಮ್ಯಾರೇಜ್ ಅಂತಲೇ. ಇನ್ನು ಆ ಮಾತುಗಳನ್ನು ಕೇಳಿದಂತ ಹರ್ಷವರ್ಧನ್ಗೆ ನನ್ನ ಕಿವಿಗೆ ಏನೋ ತಪ್ಪಾಗಿ ಕೇಳಿಸಿರಬೇಕು ಅಂದ್ಕೊಳ್ತಾನೆ. ಆಗ ಮತ್ತೆ ಅವನು ಸಾರಿ ಅಂತಾನೆ. ಅದಕ್ಕೆ ರಾಜೇಶ್ವರಿ ದೇವಿ, ನೀನು ಕೇಳಿದ್ದು ಕರೆಕ್ಟ್ ಆಗಿದೆ, ನಾನು ನಿನ್ನನ್ನು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಇನ್ನು ಈ ಮಾತನ್ನು ಕೇಳಿದಂತ ಹರ್ಷವರ್ಧನ್ಗೆ ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾನೆ. ಬಹುಶಃ ಇವರು ತಮಾಷೆ ಮಾಡ್ತಾ ಇರಬೇಕು ಅಂದ್ಕೊಂಡು ಆಕೆಯ ಕಡೆ ನೋಡ್ತಾನೆ. ಸರಿ ಸುಮಾರು 65ರಿಂದ 70 ವರ್ಷಗಳಾಗಿರುವಂತ ಈ ಮಹಿಳೆ 21 ವರ್ಷದವನಾಗಿರುವಂತ ನನ್ನನ್ನ ಮದುವೆ ಆಗ್ತೀನಿ ಅಂತ ಇದ್ದಾಳೆ. ಬಹುಶಃ ಇದು ಜೋಕ್ ಅಲ್ಲದೆ ಮತ್ತೇನಿರುವುದಕ್ಕೆ ಸಾಧ್ಯ ಅಂತ ಹರ್ಷವರ್ಧನ್ ನಿಧಾನವಾಗಿ ಆಕೆ ಕಡೆ ನೋಡ್ತಾನೆ. ಆದ್ರೆ ರಾಜೇಶ್ವರಿ ದೇವಿ ತುಂಬಾ ಗಂಭೀರವಾಗಿರ್ತಾಳೆ. ಆಗ ಆಕೆ ಮಾತಾಡ್ತಾಳೆ, ನಾನು ಹೇಳ್ತಾ ಇರೋದು ತಮಾಷೆ ಅಲ್ಲ, ಬೇಕಿದ್ರೆ ಇದನ್ನ ನೀನು ಪ್ರಪೋಸ್ ಅಂದ್ಕೋ. ಒಂದು ವೇಳೆ ನೀನು ನನ್ನನ್ನ ಮದುವೆ ಆದ್ರೆ ನಿನ್ನ ಕಷ್ಟಗಳೆಲ್ಲವೂ ಕೂಡ ಒಂದೇ ಸಾರಿಗೆ ಸಾಲ್ವ್ ಆಗ್ತವೆ. ನಿನ್ನ ತಾಯಿ ಹಾಸ್ಪಿಟಲ್ ಖರ್ಚು ಮತ್ತು ನಿನ್ನ ತಂಗಿ ಎಜುಕೇಶನ್ ಗೆ ಬೇಕಾದಂತ ದುಡ್ಡು, ಜೊತೆಗೆ ನಿನ್ನ ತಂದೆ ಮಾಡಿರುವಂತ ಸಾಲ ಎಲ್ಲವನ್ನು ಕೂಡ ನಾನೇ ತೀರಿಸ್ತೀನಿ ಅಂತ ಹೇಳ್ತಾಳೆ. ಇನ್ನು ಆಕೆ ಮಾತುಗಳನ್ನು ಕೇಳ್ತಾ ಇದ್ದ ಹರ್ಷವರ್ಧನ್ಗೆ ಬಹುಶಃ ಇದೊಂದು ಕನಸಿರಬಹುದು ಅಂತ ಅನಿಸತೊಡಗುತ್ತೆ. ಆಗ ಅವನು ಆಕೆಯೊಂದಿಗೆ, ಹೌದಾ, ನೀವು ಹೇಳ್ತಾ ಇರೋದೆಲ್ಲವೂ ಸತ್ಯನಾ? ನನ್ನ ಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗಿ ಹೋಗುತ್ತಾ? ಸೊ ಹಾಗಾದ್ರೆ ಅದರ ಬದಲಿಗೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ರಾಜೇಶ್ವರಿ ದೇವಿ ಹೇಳ್ತಾಳೆ, ನೀನು ಏನು ಮಾಡಬೇಕಾಗಿಲ್ಲ, ಜಸ್ಟ್ ನೀನು ನನಗೆ ಕಾನೂನು ಬದ್ಧವಾಗಿರುವಂತ ಗಂಡನಾಗಿರಬೇಕು.
ಮಾಡಬೇಕು. ಜೊತೆಗೆ ನಮ್ಮಿಬ್ಬರ ಈ ಮದುವೆ ಕೇವಲ ಕಾಗದ ಪತ್ರಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂಡ್ ಇದರಿಂದಾಗಿ ನಿನ್ನ ಲೈಫ್ ಮೇಲೆ ಯಾವ ಕೆಟ್ಟ ಪರಿಣಾಮವೂ ಕೂಡ ಆಗೋದಿಲ್ಲ. ನಿನಗೆ ಈ ವಿಷಯದಲ್ಲಿ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವಿರುತ್ತೆ ಮತ್ತು ನಿನ್ನ ಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ ಅಂತ ಹೇಳ್ತಾಳೆ. ಇನ್ನು ಮೊದಲೇ ಕಷ್ಟಗಳಿಂದ ತೊಳಲಾಡುತ್ತಿದ್ದಂತ ಹರ್ಷವರ್ಧನ್ಗೆ ಆಕೆ ಈ ಮಾತುಗಳು ಅದ್ಭುತವಾದಂತ ವರದಂತೆ ಕಾಣಿಸತೊಡಗಿತು. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲದಂತೆ ಒಂದು ಭಯ ಹುಟ್ಟಿಕೊಂಡಿರುತ್ತೆ. ಈ ರಾಜೇಶ್ವರಿ ದೇವಿ ಫೇಮಸ್ ಬಿಸಿನೆಸ್ ಮ್ಯಾನ್ ಗಳಲ್ಲಿ ಒಬ್ಬಳು. ಆದ್ರೆ ಇಷ್ಟೊಂದು ದೊಡ್ಡ ಶ್ರೀಮಂತೆ ನನ್ನಂತ ಕಡುಬಡವನನ್ನ ಹೇಗೆ ಮದುವೆ ಆಗಬೇಕು ಅಂದ್ಕೋತಿದ್ದಾಳೆ ಅಂತ ಆಲೋಚನೆ ಮಾಡ್ತಾ ತಡವರಿಸುತ್ತಿರುತ್ತಾನೆ. ಅಷ್ಟರಲ್ಲಿ ರಾಜೇಶ್ವರಿ ದೇವಿ ನಿಮಗೇನಾದರೂ ಇದರ ಬಗ್ಗೆ ಯೋಚಿಸುವುದಕ್ಕೆ ಕಾಲಾವಕಾಶ ಬೇಕಾ ಅಂತ ಕೇಳ್ತಾಳೆ. ಆದ್ರೆ ಹರ್ಷವರ್ಧನ್ಗೆ ಏನು ಹೇಳಬೇಕು ಅನ್ನೋದು ಅರ್ಥವಾಗುತ್ತಿಲ್ಲ. ಇದರಿಂದಾಗಿ ಅವನು ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳುತ್ತಾ, ಮೇಡಮ್ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಆಲೋಚಿಸಿ ಹೇಳ್ತೀನಿ ಅಂದಾಗ ರಾಜೇಶ್ವರಿ ಸ್ಮೈಲ್ ಮಾಡ್ತಾ, ನನ್ನ ಈ ಬೇಡಿಕೆ ಕೇವಲ ನಿನಗೆ ಮಾತ್ರ ಶಾಶ್ವತವಾಗಿರುತ್ತೆ ಅಂತ ಅಂದುಕೊಳ್ಳಬೇಡ ಅಂತ ಹೇಳಿ ಅಲ್ಲಿಂದ ತನ್ನ ಕಾರನ್ನು ಹತ್ತಿ ಹೊರಟು ಹೋಗ್ತಾಳೆ. ಆದ್ರೆ ಈ ಕಡೆ ಹರ್ಷವರ್ಧನ್ ಮನಸ್ಸಲ್ಲಿ ಹಲವಾರು ಗೊಂದಲಗಳು, ಪ್ರಶ್ನೆಗಳು ಭುಗಿಲೇಳ್ತಾ ಇರ್ತವೆ. ಈ ಪ್ರಪೋಸ್ ಅಷ್ಟೊಂದು ಸುಲಭನಾ ಅಥವಾ ಇದರ ಹಿಂದೆ ಯಾವುದಾದರೂ ಯಾರಿಗೂ ಕೂಡ ಗೊತ್ತಿರದಂತ ಪ್ರಭಾವಿಗಳ ಕೈವಾಡವಿದೆಯಾ ಎಂದು ಆಲೋಚನೆ ಮಾಡುತ್ತಾನೆ. ಹತ್ತತ್ರ 70 ವರ್ಷಗಳಾಗಿರುವಂತ ಈ ಶ್ರೀಮಂತ ಮಹಿಳೆ ನನ್ನ ಹತ್ತಿರಕ್ಕೆ ಬಂದು ಈ ರೀತಿ ಕೇಳುವುದು ಅಂದ್ರೇನೆ ಒಂದು ರೀತಿ ಸ್ಟನ್ ರೀತಿ ಇದೆ. ಅವನಿಗೆ ಏನು ನಿರ್ಧಾರ ತೆಗೆದುಕೊಳ್ಳುವುದು ಎಂದು ಆಲೋಚನೆ ಮಾಡುವುದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ. ಜೊತೆಗೆ ಅವನೊಳಗೆ ಯಾವುದೇ ರೀತಿಯ ಉತ್ಸಾಹ ವಿರೋಧವಿಲ್ಲ. ಕೆಲವು ಲೀಗಲ್ ಡಾಕ್ಯುಮೆಂಟ್ಸ್, ಒಂದು ಸಿಗ್ನೇಚರ್ ಮತ್ತು ಕೆಲವು ಸಾಕ್ಷಿಗಳು ಇವನ ಹಣೆ ಬರಹವನ್ನೇ ಬದಲಾಯಿಸಿ ಬಿಟ್ಟಿದ್ದವು. ಅಂದ್ರೆ ಈ ಹರ್ಷವರ್ಧನ್ 70 ವರ್ಷದ ಶ್ರೀಮಂತ ಮಹಿಳೆಯನ್ನ ಕಾನೂನು ಪ್ರಕಾರ ಮದುವೆ ಆಗ್ತಾನೆ. ಇನ್ನು ಮೊದಲ ಬಾರಿಗೆ ಅವನು ಆ ಬಂಗಲೆಯೊಳಗೆ ಕಾಲಿಡಬೇಕಾದ್ರೆ ಅವನ ಕಣ್ಣುಗಳಲ್ಲಿ ನೀರು ಧುಮುಕುತ್ತಿರುತ್ತವೆ. ಏಕೆಂದ್ರೆ ಅದೊಂದು ಮಾಮೂಲಿ ಬಂಗಲೆ ಅಲ್ಲ, ಅದೊಂದು ಭವ್ಯವಾದಂತ ಅರಮನೆಯ ತರ ಇರುತ್ತೆ. ಎಲ್ಲ ಕಡೆಗಳಲ್ಲೂ ಅತ್ಯಂತ ಬೆಲೆ ಬಾಳುವಂತ ಕಲಾಕೃತಿಗಳಿಂದಾಗಿ ಭವ್ಯವಾದ ಅರಮನೆಯ ರೀತಿ ಕಂಗೊಳಿಸುತ್ತಿದೆ. ಅಲ್ಲಿನ ಗೋಡೆಯ ಕೆತ್ತನೆಗಳು ತುಂಬಾ ಅದ್ಭುತವಾಗಿರುತ್ತವೆ. ಇಂಪಾರ್ಟೆಂಟ್ ಲೈಟ್ ಗಳು, ಸ್ಯಾಂಡಲ್ ಇಯರ್ ಗಳು ಹೊಳಿತಾ ಇದ್ರೆ ನೆಲಕ್ಕೆ ಹಾಸಿರುವಂತ ಇರಾನಿಯನ್ ಕಾರ್ಪೆಟ್ ಗಳು ಅದ್ಭುತವಾದಂತ ಕುಸುರಿಗಳಿಂದ ಜಗಮಗಿಸ್ತಾ ಇರ್ತವೆ. ಇದರಿಂದಾಗಿ ಹರ್ಷವರ್ಧನ್ಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನಿಶ್ಶಬ್ದ ಆವರಿಸ್ತಾ ಇರುತ್ತೆ. ಆ ಭವನದಲ್ಲಿ ತಂಪಾದ ಗಾಳಿ ಬೀಸ್ತಿದೆ, ಆದ್ರೂ ಕೂಡ ಅದು ಚಳಿಯಲ್ಲ. ಎಲ್ಲ ಕಡೆಗಳಿಂದಲೂ ಕೂಡ ಅದ್ಭುತವಾದಂತ ಸೌಂದರ್ಯ ಕಂಗೊಳಿಸುತ್ತಾ ಇದೆ, ಆದ್ರೂ ಅದು ಸಹಜವಲ್ಲ. ಹಾಗಾಗಿ ಹರ್ಷವರ್ಧನ್ಗೆ ಇದೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸಿದಂತ ಯಾವುದೋ ಒಂದು ಭಯ ಅಂತ ಅನಿಸತೊಡಗುತ್ತೆ. ಇನ್ನು ಆ ಪ್ಯಾಲೇಸ್ ನಲ್ಲಿರುವಂತಹ ಸೇವಕರು ಒಂದು ರೀತಿ ವಿಚಿತ್ರ ವರ್ತನೆ ಮಾಡುತ್ತಿರುವಂತೆ ಅವನಿಗೆ ಅನಿಸತೊಡಗುತ್ತೆ. ಇನ್ನು ಅಲ್ಲಿನ ಕೆಲಸಗಾರರಲ್ಲಿ ಸೀನಿಯರ್ ಆದಂತಹ ರಘುನಾಥ್, ಅವರ ವಯಸ್ಸು 70ರಿಂದ 75 ವರ್ಷವಿರಬಹುದು. ಅವರ ಬಾಗಿದ ಬೆನ್ನು ಮತ್ತು ಚರ್ಮ ಸುಕ್ಕುಗಟ್ಟಿದೆ ಅಂಡ್ ಅವರ ಕಣ್ಣುಗಳಲ್ಲಿ ಭಯ, ನಿಗೂಢತೆ ತಾಂಡವಾಡ್ತಾ ಇರುತ್ತೆ. ಇನ್ನು ಸುಭಾಷ್ ಅವರನ್ನ ಏನೇ ಕೇಳಿದ್ರು ಕೂಡ ಆ ವ್ಯಕ್ತಿ ಉತ್ತರ ಕೊಡೋದಕ್ಕೂ ಮುಂಚೆ ಆ ಕಡೆ ಈ ಕಡೆ ಒಂದು ಸಾರಿ ನೋಡ್ತಾ ಇದ್ರು ಅಂಡ್ ಆ ವ್ಯಕ್ತಿಯನ್ನ ಯಾರು ಕೂಡ ನೋಡ್ತಾ ಇಲ್ಲ ಅನ್ನೋದು ಖಾತರಿಯಾದ ನಂತರವೇ ಅವರು ಹರ್ಷವರ್ಧನ್ಗೆ ಉತ್ತರವನ್ನ ಕೊಡ್ತಾ ಇದ್ರು. ಇನ್ನು ಈ ಬಂಗಲೆಯ ಮೇನ್ ಕೆಲಸ ಮಾಡುವವಳು ಕಮಲಮ್ಮ, ಆಕೆ ತುಂಬಾ ಕಡಿಮೆ ಮಾತಾಡ್ತಾ ಇದ್ರು ಅಂಡ್ ಹರ್ಷವರ್ಧನ್ ಆಕೆ ಬಳಿಗೆ ಹೋದಂತ ಸಂದರ್ಭದಲ್ಲಿ ಆಕೆ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಭಯ ಕಾಣುತ್ತಾ ಇರುತ್ತೆ. ಹಾಗಾಗಿ ಅದು ಭಯವಿರಬಹುದಾ ಅಥವಾ ಏನಾದ್ರೂ ರಹಸ್ಯವಿರಬಹುದಾ ಹರ್ಷವರ್ಧನ್ಗೆ ಗೊತ್ತಿಲ್ಲ. ಇನ್ನುಳಿದಂತೆ ಆ ಬಂಗಲೆ ಇತರೆ ಸೇವಕರು ಕೂಡ ಯಾವಾಗಲೂ ನಿಶಬ್ದವಾಗಿ ಇರುತ್ತಿದ್ದರು. ಮುಖ್ಯವಾಗಿ ಹೊಸದಾಗಿ ಮದುವೆಯಾಗಿ ಬಂದಿರುವಂತ ಈ ಹರ್ಷವರ್ಧನ್ ಜೊತೆ ಆ ಬಂಗಲೆಯಲ್ಲಿರುವಂತ ಯಾರು ಕೂಡ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಹೀಗಾಗಿ ಆ ಬಂಗಲೆಯಲ್ಲಿ ಎಷ್ಟೇ ಜನ ಇದ್ರೂ ಕೂಡ ಅದು ಯಾವಾಗಲೂ ನಿಶಬ್ದವಾಗಿ ಗಾಢ ಮೌನದಲ್ಲಿರುವಂತೆ ಕಾಣುತ್ತಿತ್ತು. ಇನ್ನು ಆ ಬಂಗಲೆಯಲ್ಲಿ ಸುತ್ತಾಡಿದಂತ ಹರ್ಷವರ್ಧನ್ಗೆ ಹೆಚ್ಚಾಗಿ ಕಾಡ್ತಿದ್ದಂತ ವಿಷಯ ಏನು ಅಂದ್ರೆ ಸದಾಕಾಲ ಯಾವಾಗಲೂ ಕ್ಲೋಸ್ ಆಗಿರುವಂತ 2ನೇ ಮಹಡಿಯ ಅದೊಂದು ರೂಮ್ ನ ಬಾಗಿಲು. ಹೇಳ್ಬೇಕು ಅಂದ್ರೆ 2ನೇ ಮಹಡಿಗೆ ಹೋಗೋದಿಕ್ಕೆ ಅಗಲವಾದ ಮೆಟ್ಟಿಲುಗಳಿದ್ದಾವೆ. ಆದ್ರೆ ಹರ್ಷವರ್ಧನ್ ಆ ಮೆಟ್ಟಿಲುಗಳ ಮೇಲೆ ಹೋಗೋದಿಕ್ಕೆ ಯಾವಾಗ್ಲೇ ಪ್ರಯತ್ನ ಪಟ್ಟರು ಕೂಡ ಯಾರಾದ್ರೂ ಒಬ್ಬರು ಬಂದು ಅವನನ್ನ ತಡಿತಾ ಇದ್ರು. ಸರ್, ಮೇಲೆ ಹೋಗೋದಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ರು. ಹೀಗೆ ಒಂದು ಸಾರಿ ಹರ್ಷವರ್ಧನ್ ಆ ಬಂಗಲೆಯ ಸೀನಿಯರ್ ಕೆಲಸಗಾರ ರಘುನಾಥ್ ನನ್ನ ನಾನೇಕೆ ಮೇಲೆ ಹೋಗ್ಬಾರ್ದು ಅಂತ ಕೇಳಿದಾಗ ಅದಕ್ಕೆ ರಘುನಾಥ್ ಏನು ಉತ್ತರ ಕೊಡದೆ ಅಲ್ಲಿಂದ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಹೊರಟು ಹೋಗ್ತಾನೆ. 2ನೇ ಅಂತಸ್ತಿನ ಮೆಟ್ಟಿಲುಗಳ ಬಳಿ ಒಂದು ದೊಡ್ಡ ಕೋಣೆ ಇತ್ತು, ಅದಕ್ಕೊಂದು ದೊಡ್ಡ ಬಾಗಿಲು ಸಹ ಇದೆ. ಇನ್ನು ಆ ಏರಿಯಾ ಸಂಪೂರ್ಣವಾಗಿ ಕತ್ತಲಾಗಿದ್ದು ಆ ದೊಡ್ಡ ಬಾಗಿಲಿಗೆ ಒಂದು ದೊಡ್ಡ ಬೀಗವನ್ನು ಸಹ ಹಾಕಲಾಗಿರುತ್ತೆ. ಆದ್ರೆ ಇಲ್ಲಿ ವಿಚಿತ್ರ ಅಂದ್ರೆ ಆ ಬಾಗಿಲಿನ 2 ಕಡೆಗಳಲ್ಲೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಇನ್ನು ಅದನ್ನು ನೋಡಿದ ಹರ್ಷವರ್ಧನ್ ಶಾಕ್ ಆಗಿ ಹೋಗ್ತಾನೆ. ಸಿಸಿಟಿವಿ ಕ್ಯಾಮೆರಾಗಳೆಲ್ಲವೂ ಕೂಡ
ಮನೆಯಿಂದ ಹೊರಗಡೆ ಇದ್ದಾವೆ. ಆದ್ರೆ ಈ 2ನೇ ಮಹಡಿಯ ರೂಮ್ಗೆ ಮಾತ್ರ ಸಪರೇಟ್ ಆಗಿ 2 ಸಿಸಿ ಕ್ಯಾಮೆರಾಗಳನ್ನ ಈಕೆ ಹಾಕಿದ್ದಾರೆ ಅಂತ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಬಹುಶಃ ಈ 2 ನಂಬರ್ ರೂಮ್ ಅಲ್ಲಿ ಈ ಬಂಗಲೆಗೆ ಸಂಬಂಧಿಸಿದಂತ ಸೀಕ್ರೆಟ್ ಒಂದು ಅಡಗಿಕೊಂಡಿದೆ ಅಂತ ಅವನು ಬಲವಾಗಿ ನಂಬತೊಡಗುತ್ತಾನೆ. ಇನ್ನು ಹರ್ಷವರ್ಧನ್ಗೆ ಹಗಲು ರಾತ್ರಿಯ ಸಮಯದಲ್ಲಿ ಆಗಾಗ ವಿಚಿತ್ರವಾದಂತಹ ಶಬ್ದಗಳು ಕೇಳಿಸ್ತಾ ಇರ್ತವೆ. ಅದೊಂದು ದಿನ ರಾತ್ರಿ ಹರ್ಷವರ್ಧನ್ ಆ ವಿಚಿತ್ರವಾದಂತ ಶಬ್ದವನ್ನ ಕೇಳಿ ಆ ಮಹಡಿಯ ರೂಮ್ ಕಡೆ ಹೋಗೋದಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ತಕ್ಷಣ ಅಲ್ಲಿಗೆ ಬಂದಂತ ರಘುನಾಥ್, ಯಜಮಾನ್ರೆ ಇಲ್ಲೇನ್ ಮಾಡ್ತಾ ಇದ್ದೀರಿ, ರಾತ್ರಿ ಹೊತ್ತು ನೀವು ಈ ಕಡೆ ಎಲ್ಲ ಬರೋದಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ರಘುನಾಥ್ ಕಣ್ಣಲ್ಲಿದ್ದಂತ ಭಯವನ್ನ ಹರ್ಷವರ್ಧನ್ ಗಮನಿಸ್ತಾ ಇರ್ತಾನೆ. ಹೀಗಾಗಿ ಅವನು ರಾತ್ರಿ ಎಲ್ಲವನ್ನು ಕೂಡ ಆಲೋಚನೆ ಮಾಡತೊಡಗ್ತಾನೆ. ಆ ಮುಚ್ಚಿರುವಂತ ಬಾಗಿಲಿನ ಹಿಂದೆ ಏನು ರಹಸ್ಯ ಇರಬಹುದು ಅನ್ನುವಂತ ಕುತೂಹಲ ಇವನೊಳಗೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಭವ್ಯವಾದಂತ ಬಂಗಲೆ ವಿಕ್ರಮ್ ರಾಥೋಡ್ ಅನ್ನುವಂತ ಬಿಲಿಯನರ್ ಒಬ್ಬನಿಗೆ ಸೇರಿದ್ದು. ಆದ್ರೆ ಆತ ಹಲವಾರು ವರ್ಷಗಳ ಹಿಂದೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ ಅನ್ನುವಂತ ವಿಷಯಗಳು ಕ್ರಮೇಣವಾಗಿ ಹರ್ಷವರ್ಧನ್ಗೆ ತಿಳಿತಾ ಹೋಗ್ತವೆ. ಆ ವಿಕ್ರಮ್ ರಾಥೋಡ್ ಈ ದೊಡ್ಡ ಬಂಗಲೆಯಲ್ಲಿ ಸತ್ತು ಹೋಗಿದ್ದಾರೆ ಅನ್ನುವಂತ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗಿತ್ತು. ಆದ್ರೆ ಆತನ ಡೆಡ್ ಬಾಡಿ ಮಾತ್ರ ಯಾರಿಗೂ ಸಹ ಸಿಕ್ಕಿರಲಿಲ್ಲ. ಹೀಗಾಗಿ ಮನೆ ಯಜಮಾನಿಯಾದಂತ ರಾಜೇಶ್ವರಿ ದೇವಿಗೆ ಈ ಬಗ್ಗೆ ತಿಳಿದಿರಬಹುದಾ? ವಿಕ್ರಮ್ ರಾಥೋಡ್ ನ ಸಾವು ಆಕಸ್ಮಿಕನ ಅಥವಾ ಯಾರಾದ್ರೂ ಕೊಂದು ಹಾಕಿರಬಹುದಾ ಅನ್ನುವಂತ ಪ್ರಶ್ನೆಗಳು ಹರ್ಷವರ್ಧನ್ ನ ತಲೆಯೊಳಗೆ ಸುನಾಮಿಯನ್ನೇ ಎಬ್ಬಿಸಿ ಬಿಡುತ್ತವೆ. ಹೀಗೆ ದಿನಗಳು ಕಳಿತಾ ಹೋದಂತೆ ಈ ಹರ್ಷವರ್ಧನ್ಗೆ ಒಂದು ವಿಷಯ ಅರ್ಥವಾಗುತ್ತೆ. ಈ ಕೇಸನ್ನ ಅಷ್ಟು ಸುಲಭವಾಗಿ ಪರಿಷ್ಕರಿಸೋದಿಕ್ಕೆ ಆಗೋದಿಲ್ಲ ಅಂತ. ಹೇಳ್ಬೇಕು ಅಂದ್ರೆ ಅರಮನೆಯಂತಿರುವ ಈ ಬಂಗಲೆಯ ಗೋಡೆಗಳು ಯಾವುದೋ ಸತ್ಯಗಳನ್ನ ಮರೆಮಾಚುತ್ತಾ ಇದ್ದಾವೆ. ಆದ್ರೆ ಏನಿರಬಹುದು ಅನ್ನೋದೇ ಬಹು ದೊಡ್ಡ ಪ್ರಶ್ನೆ. ಇನ್ನು ಮಾರನೇ ದಿನ ರಾತ್ರಿ ಬಂಗಲೆಯಲ್ಲಿ ಒಡೆದಿದ್ದಂತ ಬೆಳಕು ಮೊಬ್ಬಾಗಿರುತ್ತೆ. ಹೊರಗಡೆಯಿಂದ ಬೀಸ್ತಿರುವಂತ ಗಾಳಿ ಗಿಡ ಮರಗಳೆಲ್ಲವನ್ನು ಕೂಡ ಒಯ್ದಾಡುವಂತೆ ಮಾಡ್ತಾ ಇದೆ. ಆದ್ರೆ ಹರ್ಷವರ್ಧನ್ ನ ಹೃದಯದಲ್ಲಿ ಮಾತ್ರ ಅಲ್ಲೋಲ ಕಲ್ಲೋಲ. ಏಕೆಂದ್ರೆ ಆಗರ್ಭ ಶ್ರೀಮಂತಿಯಾಗಿರುವಂತ ರಾಜೇಶ್ವರಿ ದೇವಿ ನನ್ನಿಂದ ಯಾವುದೋ ಬಹುದೊಡ್ಡ ಸತ್ಯವನ್ನ ಮುಚ್ಚಿಡ್ತಾ ಇದ್ದಾಳೆ ಅಂತ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಆ ನಂತರ ಅವನು ಬೇಸರದಿಂದಲೇ ಮಂಚದ ಮೇಲೆ ಮಲಗೋದಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ತಿಳಿಯದಂತ ಯಾವುದೋ ಒಂದು ಶಕ್ತಿ ಅವನನ್ನ ಕರೀತಾ ಇರುವಂತೆ ಭಾಸವಾಗ್ತಾ ಇರುತ್ತೆ. ಇನ್ನು ಕೆಲಸದವರೆಲ್ಲರೂ ಕೂಡ ಮಲಗಿಕೊಂಡಿರುವಂತ ಸಂದರ್ಭದಲ್ಲಿ ನಿಧಾನವಾಗಿ ಎದ್ದಂತ ಹರ್ಷವರ್ಧನ್ ತನ್ನ ರೂಮಿನ ಬಾಗಿಲನ್ನು ತೆಗಿತಾನೆ. ಹೊರಗೆ ನೋಡಿದ್ರೆ ಎಲ್ಲ ಕಡೆಯೂ ಕೂಡ ನಿಶಬ್ದ. ನಂತರ ಅವನು ನಿಧಾನವಾಗಿ ಯಾರಿಗೂ ಕೂಡ ಕಾಣಿಸದಂತೆ ರಾಜೇಶ್ವರಿ ದೇವಿ ಆಫೀಸ್ ವರೆಗೂ ಹೋಗ್ತಾನೆ. ಅಂಡ್ ಆ ಕೋಣೆ ಆ ಬಂಗಲೆಯ ಪಶ್ಚಿಮ ಭಾಗದಲ್ಲಿ ಇರುತ್ತೆ. ಇನ್ನು ಅದರೊಳಗೆ ದೊಡ್ಡ ದೊಡ್ಡ ಅಲ್ಮೇರಗಳ ಮಧ್ಯದಲ್ಲಿ ಒಂದು ದೊಡ್ಡ ಟೇಬಲ್ ಅನ್ನ ಹಾಕಿದ್ದಾರೆ. ಸೊ ಹರ್ಷವರ್ಧನ್ ಬಾಗಿಲ ಮೇಲೆ ಕೈ ಇಡ್ತಾನೆ. ಅದು ಓಪನ್ ಆಗಿತ್ತು. ನಂತರ ಅವನು ಒಳಗೆ ಹೋಗಿ ನೋಡ್ತಾನೆ. ಅದರಲ್ಲಿ ವ್ಯಾಪಾರದ ಬಗ್ಗೆಯ ಕರಾರು ಪತ್ರಗಳು, ಅಗ್ರಿಮೆಂಟ್ಗಳು, ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿರುವಂತಹ ಫೈಲ್ಗಳು ಇವೆಲ್ಲವೂ ಕೂಡ ಅಲ್ಮೇರದಲ್ಲಿ ಕಾಣಿಸ್ತಾ ಇರ್ತವೆ. ನಂತರ ಅವನು ಟೇಬಲ್ ಕಡೆ ನೋಡ್ತಾನೆ. ಅಲ್ಲಿ ಒಂದಷ್ಟು ಹಳೆಯ ಡಾಕ್ಯುಮೆಂಟ್ಸ್ ಪೇಪರ್ಸ್ ಗಳು ಆ ಟೇಬಲ್ ನ ಮೂಲೆಯಲ್ಲಿ ಬಿದ್ದಿರುತ್ತವೆ. ಆಗ ಹರ್ಷವರ್ಧನ್ ನಡುಗುತ್ತಿರುವ ಕೈಗಳಿಂದಲೇ ಅಲ್ಲಿದ್ದಂತ ಹಳೆಯ ಫೈಲ್ ಒಂದನ್ನು ಓಪನ್ ಮಾಡ್ತಾನೆ. ಆಗ ಅದರಲ್ಲಿ 2 ಫೋಟೋಗಳು ಕಾಣಿಸ್ತವೆ. ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಾರೆ. ಅವರಲ್ಲಿ ಒಬ್ಬರು ಹರ್ಷವರ್ಧನ್ ನ ತಂದೆ ಅಮಿತ್ ಹರ್ಷ, ಮತ್ತೊಬ್ಬರು ವಿಕ್ರಮ್ ರಾಥೋಡ್. ಆ ಫೋಟೋವನ್ನು ನೋಡಿದಂತ ಹರ್ಷವರ್ಧನ್ ಆಶ್ಚರ್ಯ ಪಡ್ತಾನೆ. ಅಂದ್ರೆ ನಮ್ಮ ತಂದೆ ಮತ್ತು ಈ ವಿಕ್ರಮ್ ರಾಥೋಡ್ ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರು. ಆ ನಂತರ ಆ ಫೋಟೋದ ಹಿಂದೆ ಇದ್ದಂತ ಒಂದಷ್ಟು ಲೆಟರ್ ಗಳನ್ನು ತೆಗೆದುಕೊಂಡು ನೋಡ್ತಾನೆ. ಅವುಗಳನ್ನು ವಿಕ್ರಮ್ ರಾಥೋಡ್ ಬರೆದಿರ್ತಾರೆ. ಮತ್ತು ಅದರಲ್ಲಿ ಏನು ಬರೆದಿರುತ್ತೆ ಅಂದ್ರೆ, ರಾಜೇಶ್ವರಿ, ನೀನು ನನ್ನ ಲೈಫ್ ಅನ್ನೇ ಹಾಳು ಮಾಡಿಬಿಟ್ಟೆ. ನೀನು ನನ್ನಿಂದಲೇ ಹಣವನ್ನು ಪಡ್ಕೊಂಡು ನನ್ನ ವ್ಯಾಪಾರವನ್ನೇ ಸರ್ವನಾಶ ಮಾಡಿದೆ. ನಾನು ನಿನ್ನ ಸರ್ವಸ್ವ ಅಂತ ನಂಬಿದ್ದೆ. ಆದ್ರೆ ನೀನೇ ನನಗೆ ದ್ರೋಹ ಬಗೆದು ಬಿಟ್ಟೆ. ಮುಖ್ಯವಾಗಿ ನಿನ್ನಂತ ರಾಕ್ಷಸಿಯ ಕಾರಣದಿಂದಲೇ ನನ್ನ ಹೆಂಡತಿ ಮಕ್ಕಳೆಲ್ಲರೂ ಕೂಡ ನನ್ನನ್ನು ಬಿಟ್ಟು ಹೋಗಿಬಿಟ್ರು. ನೀನು ಮಾಡಿದಂತ ಈ ದ್ರೋಹಕ್ಕೆ ಮತ್ತು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಕ್ಕೆ ನಿನಗೆ ಯಾವತ್ತೋ ಒಂದು ದಿನ ಶಿಕ್ಷೆ ಆಗೇ ಆಗುತ್ತೆ ಅಂತ ಅದರಲ್ಲಿ ಬರೆಯಲಾಗಿರುತ್ತೆ. ನಂತರ ಹರ್ಷವರ್ಧನ್ 2ನೇ ಪತ್ರವನ್ನು ಓಪನ್ ಮಾಡ್ತಾನೆ. ಅದರಲ್ಲಿ ಈ ರೀತಿಯಾಗಿ ಬರೆದಿರ್ತಾರೆ, ನಾಳೆ ದಿನ ಒಂದು ವೇಳೆ ನಾನು ಬದುಕದೇ ಇದ್ದರೆ ಅದಕ್ಕೆ ರಾಜೇಶ್ವರಿ ಬಿಟ್ಟು ಬೇರೆ ಯಾರು ಕೂಡ ಕಾರಣವಾಗುವುದಿಲ್ಲ. ಆಕೆ ನನ್ನನ್ನ ನನ್ನ ಕಂಪನಿಯಿಂದಲೇ ಹೊರಕ್ಕೆ ಹಾಕಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಆಪ್ತ ಸ್ನೇಹಿತನಾದಂತ ಅಮಿತ್ ಹರ್ಷನ್ಗೂ ಕೂಡ ಮೋಸವನ್ನ ಮಾಡಿದ್ದಾಳೆ. ಈಗ ಮುಂದೆ ಬರೋದನ್ನ ಅನುಭವಿಸದೆ ನನಗೆ ಬೇರೆ ದಾರಿ ಇಲ್ಲ ಅಂತ ಆ ಪತ್ರದಲ್ಲಿ ಬರೆದಿರುತ್ತೆ. ಸೊ ಅದೆಲ್ಲವನ್ನು ಕೂಡ ನೋಡಿದಂತ ಹರ್ಷವರ್ಧನ್ಗೆ ಮೈಂಡ್ ಬ್ಲಾಂಕ್ ಆಗ್ತಾ ಹೋಗುತ್ತೆ. ನಂತರ ಅವನು 3ನೇ ಪತ್ರವನ್ನು ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ವಿಕ್ರಮ್ ರಾಥೋಡ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಸೊ ಇವೆಲ್ಲವನ್ನು ಕೂಡ ನೋಡಿದಂತ ಹರ್ಷವರ್ಧನ್ ಶಾಕ್ ಆಗಿ ಹೋಗ್ತಾನೆ. ಅವನ ಕೈಗಳು ಭಯದಿಂದ ನಡುಗ್ತಾ ಇರ್ತವೆ. ಒಂದು ಕಡೆ ಆಕ್ರೋಶ ಉಗಿರ್ತಾ ಇರುತ್ತೆ.
ಆದ್ರೂ ಕೂಡ ಅವನು ಏನು ಕೂಡ ಮಾಡಲಾಗದವನಂತೆ ಬಾಗಿಲಿನ ಕಡೆ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿ ನಿಂತಿದ್ದಂತ ರಾಜೇಶ್ವರಿ ದೇವಿ ಹರ್ಷವರ್ಧನನ್ನ ನೋಡ್ತಾ ಇರ್ತಾಳೆ. ಹೇಳ್ಬೇಕು ಅಂದ್ರೆ ಆಕೆಯ ಮುಖದಲ್ಲಿ ಯಾವುದೇ ಕೋಪವಾಗಲಿ ಯಾವುದೇ ಭಯವಾಗಲಿ ಇರೋದಿಲ್ಲ. ಬದಲಾಗಿ ಆಕೆ ತುಂಬಾ ಶಾಂತವಾಗಿದ್ಲು. ಕೊನೆಗೂ ನೀನು ಇವನ್ನೆಲ್ಲ ನೋಡೇ ಬಿಟ್ಯಾ ಅಂತ ಕೇಳ್ತಾಳೆ. ಆಗ ಅವಳ ಧ್ವನಿ ಪ್ರಶಾಂತವಾಗಿ ದೃಢವಾಗಿರುತ್ತೆ. ಇನ್ನು ಆಕೆಯ ಮಾತುಗಳನ್ನ ಕೇಳಿ ಹರ್ಷವರ್ಧನ್ಗೆ ಕೋಪ ಉಕ್ಕೇರುತ್ತೆ. ಈ ಮದುವೆ ಕೇವಲ ಒಪ್ಪಂದ ಮಾತ್ರವಲ್ಲ, ಅದರ ಹಿಂದೆ ಸೇಡಿದೆ, ಹೇಳಿಕೊಳ್ಳಲಾಗದಂತ ದ್ವೇಷವಿದೆ ಅಲ್ವಾ ಅಂತಾನೆ. ನಿಜ ಹೇಳ್ಬೇಕಂದ್ರೆ ನೀವು ನನ್ನ ತಂದೆ ಮೇಲಿನ ಸೇಡಿಗಾಗಿ ಈ ಮದುವೆಯನ್ನ ಮಾಡಿಕೊಂಡಿದ್ದೀರಿ ಅಲ್ವಾ ಅಂತ ಕೇಳ್ತಾನೆ. ಆದ್ರೆ ರಾಜೇಶ್ವರಿ ದೇವಿ ಮಾತ್ರ ಏನು ಉತ್ತರಿಸದೆ ಸೈಲೆಂಟ್ ಆಗಿ ನಿಂತುಕೊಂಡಿದ್ದಾಳೆ. ಆ ನಂತರ ರಾಜೇಶ್ವರಿ ದೇವಿ ನಿಧಾನವಾಗಿ ಹರ್ಷವರ್ಧನ ಹತ್ರ ಬಂದು, ಹರ್ಷವರ್ಧನ್, ಸತ್ಯವನ್ನ ಎದುರಿಸೋದು ಅಷ್ಟೊಂದು ಸುಲಭವಲ್ಲ. ನಿಮ್ಮ ತಂದೆ ಅಮಿತ್ ಹರ್ಷ ನನ್ನ ಮತ್ತು ನನ್ನ ಗಂಡನ ಇಡೀ ಲೈಫ್ ಅನ್ನೇ ಹಾಳು ಮಾಡಿಬಿಟ್ರು. ನನ್ನ ಗಂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದಕ್ಕೆ ಕಾರಣ ನಿಮ್ಮ ತಂದೆನೇ. ಆಗ ಹರ್ಷವರ್ಧನ್, ಇಲ್ಲ ಇಲ್ಲ, ನನ್ನ ತಂದೆ ಅಂತ ನೀಚ ಕೆಲಸಗಳನ್ನ ಮಾಡುವಂತವರಲ್ಲ ಅಂತ ಜೋರಾಗಿ ಹೇಳ್ತಾನೆ. ಅದಕ್ಕೆ ರಾಜೇಶ್ವರಿ ದೇವಿ, ಹಾಗಾದ್ರೆ ನಿನ್ನ ತಂದೆ ನಿರಪರಾಧಿ ಅಂತನಾ? ಅದು ನಿನ್ನ ಭ್ರಮೆ ಅಷ್ಟೇ ಅಂತಲೇ. ಆ ಬಂಗಲೆಯೊಳಗಿನ ನಿಗೂಢ ರಹಸ್ಯಗಳು ರಾಜೇಶ್ವರಿ ದೇವಿಯ ಗತ ಜೀವನ ಹರ್ಷವರ್ಧನನ್ನ ಸಂಪೂರ್ಣವಾಗಿ ಕುಗ್ಗಿಸ್ತಾ ಇರ್ತವೆ. ಇದು ಕೇವಲ ಮದುವೆ ಆಟ ಮಾತ್ರವಲ್ಲ, ಇದರ ಹಿಂದೆ ತುಂಬಾ ಆಳವಾದಂತ ಸೇಡು ಮತ್ತು ದುರಾಸೆ ಕತೆ ಇದೆ ಅಂತ ಅವನಿಗೆ ಈಗ ಅರ್ಥವಾಗ್ತಾ ಇರುತ್ತೆ. ಸೊ ಹಾಗಾಗಿ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಅವನಾದ್ರೂ ಸಹ ಏನು ಮಾಡೋದಿಕ್ಕಾಗುತ್ತೆ. ಹೀಗಾಗಿ ಅವನು ತನ್ನ ಸ್ನೇಹಿತ ಕಬೀರ್ನ ಸಹಾಯವನ್ನು ಕೇಳ್ತಾನೆ. ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗಿರುವಂತ ಕಬೀರ್ ಹಲವಾರು ಸೆನ್ಸೇಷನ್ ಆಗಿರುವಂತ ಕೇಸುಗಳನ್ನು ಸಾಲ್ವ್ ಮಾಡಿರ್ತಾನೆ. ಹಾಗಾಗಿ ಕಬೀರ್ ಹರ್ಷವರ್ಧನನ್ನ ಕೇಳ್ತಾನೆ, ನೀನು ಹೇಳ್ತಾ ಇರೋದೆಲ್ಲವೂ ಕೂಡ ನಿಜ ಅನ್ನೋದಾದ್ರೆ ಅದಕ್ಕೊಂದಿಷ್ಟು ಸಾಕ್ಷಿಗಳು ಬೇಕಾಗ್ತವೆ ಅಂತ ಹೇಳ್ತಾನೆ. ಹೌದು, ಇಷ್ಟು ಫೇಮಸ್ ಆಗಿರುವಂತ ಒಬ್ಬ ಬಿಸಿನೆಸ್ ವುಮೆನ್ ಅನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಆ ಬಂಗಲೆಯೊಳಗಿನ ಸೀಕ್ರೆಟ್ ಸ್ಟೋರಿಗಳೇ ಅಲ್ಲದೆ ರಾಜೇಶ್ವರಿ ದೇವಿಯನ್ನ ಕೋರ್ಟ್ಗೆ ಕರೆತರಲು ಬೇಕಾದಂತ ಬಲವಾದ ಸಾಕ್ಷಿಗಳು ಬೇಕಾಗುತ್ತೆ ಅಂತ ಹೇಳ್ತಾನೆ. ಆ ನಂತರ ಹರ್ಷವರ್ಧನ್ ಮತ್ತು ಕಬೀರ್ ಸೀಕ್ರೆಟ್ ಆಗಿ ರಾಜೇಶ್ವರಿ ದೇವಿಯ ವ್ಯಾಪಾರ ವ್ಯವಹಾರಗಳನ್ನ ಮತ್ತು ಬ್ಯಾಂಕ್ ಲೇವಾದೇವಿಗಳನ್ನ ಮತ್ತು ಕಂಪನಿಗಳಿಗೆ ಸಂಬಂಧಿಸಿದಂತ ಲೀಗಲ್ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡತೊಡಗುತ್ತಾರೆ. ಜೊತೆಗೆ ಆ ಬಂಗಲೆಯಲ್ಲಿರುವಂತಹ ಹಳೆ ಕೆಲಸದವರೊಂದಿಗೆ ಒಂದಷ್ಟು ಮಾತುಕತೆಗಳನ್ನು ನಡೆಸುತ್ತಾರೆ. ಈ ರಾಜೇಶ್ವರಿ ದೇವಿ ಕೇವಲ ಸೇಡನ್ನು ತೀರಿಸಿಕೊಳ್ಳುವಂತ ಮಹಿಳೆ ಮಾತ್ರವಲ್ಲ ಅನ್ನೋದನ್ನ ಅವರು ಬಹುಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ಮುಖ್ಯವಾಗಿ ಯಾರಿಗೂ ಸಹ ಗೊತ್ತಿರದ ವಿಷಯವೇನು ಅಂದ್ರೆ ಆಕೆಯ ಕತ್ತಲೆ ಸಾಮ್ರಾಜ್ಯ ದೇಶದ ಹಲವೆಡೆಗಳಲ್ಲಿ ವ್ಯಾಪಿಸಿರುತ್ತೆ. ಅನೇಕ ಬ್ಯಾಂಕುಗಳ ಬೇನಾಮಿ ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳು ಕೊಳೆತ ಬಿದ್ದಿರುತ್ತವೆ. ಅಷ್ಟೇ ಅಲ್ಲ, ಈ ಹಿಂದೆ ಆ ಬಂಗಲೆಯಲ್ಲಿ ಕೆಲಸ ಮಾಡುತ್ತಿದ್ದಂತ 3-4 ಜನ ಇದ್ದಕ್ಕಿದ್ದಂತೆ ಕಾಣಿಯಾಗಿ ಹೋಗಿದ್ದಾರೆ ಅನ್ನುವಂತ ವಿಷಯವು ಕೂಡ ಹರ್ಷವರ್ಧನ್ ಮತ್ತು ಕಬೀರ್ಗೆ ಗೊತ್ತಾಗುತ್ತೆ. ಆದ್ರೆ ಹರ್ಷವರ್ಧನ್ ಮೈಂಡ್ ಮಾತ್ರ ಪ್ರಮುಖವಾಗಿ ಒಂದೇ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡುತ್ತಾ ಇರುತ್ತೆ. ಅದೇನು ಅಂದ್ರೆ 2ನೇ ಅಂತಸ್ತಿನಲ್ಲಿರುವ ಆ ಕೋಣೆಗೆ ಹೋದ್ರೆ ನಮಗೆ ಬೇಕಾಗಿರುವಂತ ಪಕ್ಕ ಡಾಕ್ಯುಮೆಂಟ್ಸ್ ಗಳು ಸಿಗಬಹುದು ಅಂತ. ಒಂದಿನ ರಾತ್ರಿ ಯಾರಿಗೂ ಕೂಡ ಗೊತ್ತಾಗದಂತೆ ಹರ್ಷವರ್ಧನ್ ಮತ್ತು ಕಬೀರ್ ಆ 2ನೇ ಮಹಡಿಯ ಕೋಣೆಯೊಳಗೆ ಹೋಗಿ ಬಿಡ್ತಾರೆ. ಅದು ಮಧ್ಯರಾತ್ರಿ 2 ಗಂಟೆಯ ಸಮಯವಾಗಿದ್ದರಿಂದ ಇಡೀ ಬಂಗಲೆ ನಿಶಬ್ದವಾಗಿರುತ್ತೆ. ರಘುನಾಥ್ ಮತ್ತು ಕಮಲಮ್ಮ ಸೇರಿದಂತೆ ಇತರೆ ಕೆಲಸದವರೆಲ್ಲರೂ ಕೂಡ ತಮ್ಮ ರೂಮ್ ಗಳಲ್ಲಿ ಗಾಢವಾದ ನಿದ್ರೆಗೆ ಜಾರಿದ್ದಾರೆ. ಆ ಕತ್ತಲೊಳಗೆ ಟಾರ್ಚ್ ಅನ್ನು ಹಿಡಿದುಕೊಂಡು ಹೊರಟಂತ ಹರ್ಷವರ್ಧನ್ ಮತ್ತು ಕಬೀರ್ ಆ ಸಿಸಿಟಿವಿ ಕ್ಯಾಮೆರಾಗಳ ಕಣ್ಣು ತಪ್ಪಿಸಿ ಹಿಂದಿನ ಬಾಗಿಲ ಪಕ್ಕದ ಕಿಟಕಿಯಿಂದ ಒಳಗೆ ಬಂದಿರುತ್ತಾರೆ. ಆದ್ರೆ ಆ ರೂಮ್ ಒಳಗೆ ಕೊಳೆತ ವಾಸನೆ ತುಂಬಿಕೊಂಡಿರುತ್ತೆ. ಇನ್ನು ಆ ರೂಮಿನ ಒಳಗೆ ಹಳೆಯ ಕಾಗದ ಪತ್ರಗಳು, ವಸ್ತ್ರಗಳು ಮಾತ್ರವಲ್ಲದೆ ಅಲ್ಲೊಂದು ಮೂಲೆಯಲ್ಲಿದ್ದಂತ ಪೆಟ್ಟಿಗೆ ಒಳಗೆ ಕೇವಲ ಮೂಳೆಗಳಿಂದ ತುಂಬಿದಂತ ಒಂದು ಹಳೆಯ ಅಸ್ಥಿ ಪಂಜರ ಕಾಣಿಸಿತು. ಆಗ ತಕ್ಷಣ ಕಬೀರ್ ಟಾರ್ಚ್ ಹಾಕಿ ಅದನ್ನ ನೋಡ್ತಾನೆ ಮತ್ತು ಅದು ಯಾರದ್ದು ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೆ ಹಳೆಯ ಫೋಟೋಗಳನ್ನ ತೆಗೆದು ಮ್ಯಾಚ್ ಮಾಡೋದಕ್ಕೆ ತೊಡಗುತ್ತಾರೆ. ಅಲ್ಲಿರುವಂತ ಬಟ್ಟೆಗಳು, ಉಂಗುರ, ಚೈನು, ಒಂದಷ್ಟು ಶೂ ಹೋಲಿಕೆಗಳು ಆ ಅಸ್ಥಿ ಪಂಜರ ವಿಕ್ರಮ್ ರಾಥೋಡ್ದು ಎಂದು ಹೇಳುತ್ತಾ ಇರ್ತವೆ. ಹೇಳ್ಬೇಕು ಅಂದ್ರೆ ವಿಕ್ರಮ್ ರಾಥೋಡ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿಲ್ಲ, ಅವನನ್ನ ಪ್ಲಾನ್ ಮಾಡಿ ಪ್ಲಾನ್ ಪ್ರಕಾರ ಅವನನ್ನ ಕೊಂದು ಹಾಕಲಾಗಿದೆ. ನಂತರ ವಿಕ್ರಮ್ ರಾಥೋಡ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಇಡೀ ಜಗತ್ತನ್ನೇ ನಂಬಿಸಿದ್ದಾರೆ ಅನ್ನೋದು ಈಗ ಹರ್ಷವರ್ಧನ್ ಮತ್ತು ಕಬೀರ್ಗೆ ಅರ್ಥವಾಗುತ್ತೆ. ಇನ್ನು ಆ ದೊಡ್ಡದಾದ ರೂಮ್ ಅಲ್ಲಿ ಒಂದು ಸೀಕ್ರೆಟ್ ಅಂತ ಸ್ಟಡಿ ರೂಮ್ ಕೂಡ ಇತ್ತು. ಅಲ್ಲಿ ಹಳೆಯ ಕಾಗದ ಪತ್ರಗಳು ಮತ್ತು ಫೋಟೋಗಳ ಜೊತೆ ಒಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ಇತ್ತು. ರಾಜೇಶ್ವರಿಯ ಪತಿ ವಿಕ್ರಮ್ ರಾಥೋಡ್ ಅವರ ಅನುಮಾನಾಸ್ಪದ ಸಾವಿನ ಹಲವಾರು ಪೇಪರ್ಸ್ ಗಳಿಂದ ಬಂದಿದ್ದಂತ ಚಿತ್ರಗಳಿಂದ ಇಡೀ ರೂಮ್ ತುಂಬಿಕೊಂಡಿತ್ತು. ಆದ್ರೆ ಹರ್ಷವರ್ಧನ್ಗೆ ಆಶ್ಚರ್ಯವಾಗುತ್ತೆ, ಅಲ್ಲೊಂದು ಫೈಲ್ ಅಲ್ಲಿ ಅಮಿತ್ ಹರ್ಷ ಅನ್ನುವಂತ ಹೆಸರಿತ್ತು. ವಿಕ್ರಮ್ ರಾಥೋಡ್ ಮತ್ತು ಅಮಿತ್ ಹರ್ಷ ಇಬ್ಬರು ಸೇರಿಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಗೆ ಸಂಬಂಧಿಸಿದಂತೆ ಒಂದು ವ್ಯವಹಾರವನ್ನು ನಡೆಸ್ತಾ ಇದ್ರು ಅಂತ ಆ ಫೈಲ್ ನಿಂದ ಗೊತ್ತಾಗುತ್ತದೆ. ಆದ್ರೆ ಅಕ್ರಮವಾಗಿ
ಮೋಸ ಮಾಡಿ ದುಡ್ಡನ್ನು ಗಳಿಸುವುದಕ್ಕೆ ಅಮಿತ್ ಹರ್ಷ ನಿರಾಕರಿಸಿದ್ದರಿಂದ ಆತನನ್ನ ಸಾಲಗಾರನಂತೆ ನಿರೂಪಿಸಿ ಆತ ಎಲ್ಲೋ ಹೋಗಿ ಸತ್ತೋಗಿ ಬಿಟ್ಟಿದ್ದಾನೆ ಅನ್ನುವಂತೆ ದಾಖಲೆಗಳನ್ನ ತಯಾರಿಸಲಾಗಿರುತ್ತೆ. ಆದ್ರೆ ಅಸಲಿ ಸತ್ಯವೇನು ಅಂದ್ರೆ ರಾಜೇಶ್ವರಿ ದೇವಿಯ ಅಕ್ರಮ ಸತ್ಯಗಳನ್ನು ತಿಳಿದಂತ ವಿಕ್ರಮ್ ರಾಥೋಡ್ ಆತನ ಸಂಪೂರ್ಣ ಆಸ್ತಿಯನ್ನ ತನ್ನ ಸ್ನೇಹಿತನ ಮಗನಾದಂತ ಹರ್ಷವರ್ಧನ್ ಹೆಸರಿಗೆ ವಿಲ್ ಮಾಡಿರ್ತಾರೆ. ಸೊ ಹೀಗಾಗಿ ಆತನ ಆಸ್ತಿಯನ್ನು ಒಡೆಯುವುದಕ್ಕಂತಲೇ ಈ ರಾಜೇಶ್ವರಿ ದೇವಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಅವನನ್ನ ಮದುವೆ ಅನ್ನುವಂತ ಟ್ರಾಪ್ ಒಳಗೆ ಕೆಡವಿರುತ್ತಾಳೆ. ಅಂಡ್ ಆದಷ್ಟು ಬೇಗ ಹರ್ಷವರ್ಧನ್ಗೂ ಕೂಡ ಒಂದು ಗತಿಯನ್ನು ಕಾಣಿಸಿ ಆತನ ಇಡೀ ಆಸ್ತಿಯನ್ನು ಈ ರಾಜೇಶ್ವರಿ ದೇವಿ ಅನುಭವಿಸಬೇಕು ಅನ್ನೋದು ಆಕೆಯ ಪಕ್ಕ ಪ್ಲಾನ್ ಆಗಿರುತ್ತೆ. ಆದ್ರೆ ಇದೆಲ್ಲವನ್ನು ಕೂಡ ನೋಡಿದಾಗ ಹರ್ಷವರ್ಧನ್ಗೆ ಅನಿಸ್ತಾ ಇರುತ್ತೆ, ಇದು ಕೇವಲ ಸೇಡಿನ ಕಥೆಯಲ್ಲ, ಆಸ್ತಿಯ ಕಥೆಯಲ್ಲ, ಮೇಲಾಗಿ ಅದು ನನ್ನ ತಂದೆ ನಿರಪರಾಧಿ ಅಂತ ನಿರೂಪಿಸುವಂತ ಸಂತೋಷದ ಕ್ಷಣವದು. ಹೀಗಾಗಿ ಹೇಗಾದ್ರೂ ಮಾಡಿ ಅದನ್ನ ಹೊರ ಜಗತ್ತಿಗೆ ತಿಳಿಸಲೇಬೇಕು ಅಂತ ಹರ್ಷವರ್ಧನ್ ಡಿಸೈಡ್ ಆಗಿರ್ತಾನೆ. ಇನ್ನು ಹರ್ಷವರ್ಧನ್ ಮತ್ತು ಕಬೀರ್ ಅಲ್ಲಿಂದಲೇ ಪೊಲೀಸರಿಗೆ ವಿಷಯವನ್ನ ತಿಳಿಸ್ತಾರೆ. ಆದ್ರೆ ಅಷ್ಟರಲ್ಲಿ ರಾಜೇಶ್ವರಿ ದೇವಿ ಅಂಡ್ ಗ್ಯಾಂಗ್ ಅಲ್ಲಿಗೆ ಬಂದಿರುತ್ತೆ. ಆಗ ರಾಜೇಶ್ವರಿ ದೇವಿ ಹೇಳ್ತಾಳೆ, ನಾನು ಇಷ್ಟು ವರ್ಷದವರೆಗೂ ಕಾಪಾಡಿಕೊಂಡು ಬಂದಿದ್ದಂತ ನನ್ನ ಸೀಕ್ರೆಟ್ ಗಳೆಲ್ಲವನ್ನು ಕೂಡ ನೀನು ತಿಳ್ಕೊಂಡ್ ಬಿಟ್ಟಿದ್ದೀಯಾ. ಹಾಗಾಗಿ ನಿನ್ನನ್ನು ಕೂಡ ಮುಗಿಸಿ ಈ ಬಿಸ್ನೆಸ್ ಸಾಮ್ರಾಜ್ಯಕ್ಕೆ ನಾನೇ ಮಹಾರಾಣಿ ಆಗ್ತೀನಿ ಅಂತ ಜೋರಾಗಿ ನಗತೊಡಗುತ್ತಾಳೆ. ಜೊತೆಗೆ ತನ್ನ ಗ್ಯಾಂಗ್ ಅನ್ನು ಕೂಡ ಚೂ ಬಿಟ್ಟು ಅವರಿಬ್ಬರನ್ನು ಕೊಲ್ಲೋದಿಕ್ಕೆ ಹೇಳ್ತಾಳೆ. ಆದ್ರೆ ಅಷ್ಟರಲ್ಲಿ ಮೆಸೇಜ್ ರಿಸೀವ್ ಮಾಡ್ಕೊಂಡಿದ್ದ ಪೊಲೀಸರು ಇಡೀ ಬಂಗಲೆಯನ್ನ ಕವರ್ ಮಾಡ್ತಾರೆ. 2ನೇ ಮಹಡಿಯಲ್ಲಿರುವಂತಹ ಸೀಕ್ರೆಟ್ ರೂಮ್ ಕೂಡ ತಲುಪಿರುತ್ತಾರೆ. ಸೊ ಫೈನಲಿ ಬೇರೆಯವರ ಆಸ್ತಿಯಲ್ಲಿ ಮಹಾರಾಣಿಯಂತೆ ಮೆರೆಯುತ್ತಿದ್ದಂತ ಮತ್ತು ಪ್ರೀತಿಯನ್ನು ಕೊಂದ ಕೊಲೆಗಾತಿ ರಾಜೇಶ್ವರಿ ದೇವಿ ಪೊಲೀಸರಿಂದ ಅರೆಸ್ಟ್ ಆಗ್ತಾಳೆ. ಜೊತೆಗೆ ಆಕೆ ಗತಕಾಲದ ದೌರ್ಜನ್ಯ ಕೊಲೆಗಳೆಲ್ಲವೂ ಕೂಡ ಹೊರಗೆ ಬರುತ್ತವೆ. ಇನ್ನು ರಾಜೇಶ್ವರಿ ದೇವಿ ಅರೆಸ್ಟ್ ಆದ ನಂತರ ಪೊಲೀಸರು ವಿಚಾರಣೆಯನ್ನ ಇನ್ನಷ್ಟು ತೀವ್ರಗೊಳಿಸುತ್ತಾರೆ. ಆ ಬಂಗಲೆಯಲ್ಲಿ ವಿಕ್ರಮ್ ರಾಥೋಡ್ ಕೊಲೆಯಷ್ಟೇ ಆಗಿರೋದಿಲ್ಲ, ಆ ಬಂಗಲೆಯ ಸತ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಹೋಗಿದ್ದಂತ ಹಲವಾರು ಕೆಲಸಗಾರರ ಕೊಲೆಗಳ ವಿಷಯಗಳು ಕೂಡ ಹೊರಬರುತ್ತವೆ. ಆ ನಂತರ ಹರ್ಷವರ್ಧನ್ ಇಷ್ಟೆಲ್ಲ ದಾರುಣಗಳಿಗೆ ಕಾರಣವಾಗಿರುವಂತ ಈ ಬಂಗಲೆಯ ಆಸ್ತಿ ಸಂಪತ್ತು ಯಾವುದು ಬೇಡ ಅಂತ ಅದೆಲ್ಲವನ್ನು ಕೂಡ ಸರ್ಕಾರಕ್ಕೆ ಒಪ್ಪಿಸಿ ಹೊರಕ್ಕೆ ಬರುತ್ತಾನೆ. ಆ ನಂತರ ಅವನು ಕಷ್ಟಪಟ್ಟು ದುಡಿದು ತನ್ನ ತಾಯಿಗೆ ಚಿಕಿತ್ಸೆಯನ್ನ ಕೊಡಿಸುತ್ತಾನೆ ಮತ್ತು ತನ್ನ ತಂಗಿಗೆ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಸೀಟ್ ಒಂದನ್ನು ಕೊಡಿಸುತ್ತಾನೆ. ಸೊ ಈಗ ಹರ್ಷವರ್ಧನ್ ತನ್ನ ಜೀವನವನ್ನ ಮೊದಲಿನಿಂದ ಶುರು ಮಾಡಿದ್ದಾನೆ. ಆಮೇಲೆ ಅವನು ತನ್ನ ಲಾ ಕೋರ್ಸ್ ಮುಗಿದ ನಂತರ ಒಂದು ಒಳ್ಳೆ ಕೆಲಸಕ್ಕೆ ಸೇರಿ ಲೇಖನ ಅನ್ನುವಂತ ಒಂದು ಸುಂದರವಾದಂತ ಹುಡುಗಿಯನ್ನ ಮದುವೆ ಆಗ್ತಾನೆ. ಆ ನಂತರ ಅವರಿಬ್ಬರ ಲೈಫ್ ಸುಂದರವಾಗಿ ಸಾಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.